ಸಾರ್ವಜನಿಕರ ಅನುಕೂಲಕ್ಕಾಗಿ ಏನು ಸರ್ಕಾರ 6.5 ಕೋಟಿ ವೆಚ್ಚದಲ್ಲಿ ಈಗಾಗಲೇ ಏನು ಬಾಂದಾರ್ಕಂ ಬ್ಯಾರೇಜ್ ಅನ್ನು ನಿರ್ಮಾಣ ಮಾಡಿತ್ತು. ಆದರೆ ಆ ಬಾಂದಾರ್ಕಂ ಬ್ಯಾರೇಜ್ ಸಂಪೂರ್ಣವಾಗಿ ಕಳಪೆಯಾಗಿರುವಂತಹದ್ದು ಸದ್ಯ ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ. ಏನು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಹಾಗೂ ರಾಯಬಾಗ ತಾಲೂಕಿನ ಬಾವಣ ಸೌದತ್ತಿ ಮಾರ್ಗ ಮಧ್ಯದಲ್ಲಿರುವಂತಹ ಈ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಏನು ಸಂಪೂರ್ಣವಾಗಿ ಕಳಪೆ ಕಾಮಗಾರಿ ಮಾಡಿರುವಂತಹ ಗುತ್ತಿಗೆದಾರ ಈಗಾಗಲೇ ಸಾರ್ವಜನಿಕರಿಗೆ ಅನಾನುಕೂಲವಾಗಿರುವಂತಹದ್ದು. ಸುಮಾರು 6.5 ಕೋಟಿ ವೆಚ್ಚದಲ್ಲಿ ಈ ಒಂದು ಕಾಮಗಾರಿ ನಿರ್ಮಾಣವಾಗಿತ್ತು. ಆದರೆ ಇಲ್ಲಿಯ ಗುತ್ತಿಗೆದಾರನ ನಿರ್ಲಕ್ಷ್ಯತನದಿಂದ ಇಲ್ಲಿಯ ಸಾರ್ವಜನಿಕರಿಗೆ ಅನಾನುಕೂಲವಾಗಿದೆ. ಸುಮಾರು 4-5 ಹಳ್ಳಿಗಳಿಗೆ ಸಂಪರ್ಕ ಸೇತುವೆಯಾಗಿರುವಂತಹ ಈ ಬ್ಯಾರೇಜ್ ಕಮ್ ಬಾಂದಾರ್ ಈಗಾಗಲೇ ಕಳಪೆ ಕಾಮಗಾರಿಯಾಗಿರುವಂಥದ್ದು. ಸದ್ಯ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್, ಯಾವಾಗ ಈ ಒಂದು ಬ್ಯಾರೇಜ್ ನಿರ್ಮಾಣ ಮಾಡಿತ್ತು, ಯಾವಾಗ ಏನಾಯ್ತು ಸರ್? ಇದು ಹೋದ ವರ್ಷ ರಾಜ್ಯ ಸರ್ಕಾರದ ಚಿಕ್ಕ ನೀರಾವರಿ ಇಲಾಖೆ ವತಿಯಿಂದ ಸುಮಾರು 6.5 ಕೋಟಿ ರೂಪಾಯಿದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡ್ಯಾರ. ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಟ್ಟೋತ್ನಾಗ ನಾವು ಸ್ಥಳೀಯ ಎಲ್ಲರೂ ತಕರಾರು ಮಾಡಿದ್ವು. ನೀರು ಬರ್ಕದವು, ನೀರಾಗ ಮಾಡಿಬೇಡ್ರಿ, ಮತ್ತೆಲ್ಲ ಕೊಚ್ಚ ಹೋಗ್ತಿದ್ವಿ, ಮಾಡೋದಿತ್ತು ನೆಟ್ಟಿಗೆ ವ್ಯವಸ್ಥಿತ ಮಾಡಿ. ಇಲ್ಲ, ನಮ್ಮ ಮ್ಯಾಗಿನ ಸಾಹೇಬ್ರು ಹೇಳಿದ್ರು ಅರ್ಜೆಂಟ್ ಮುಗಿಸ್ಬೇಕು, ಇದು ಮಾಡಬೇಕು ಅದು ಹಿಂಗೆ ಹೇಳ್ರಿ. ಅವ್ರು ಗುತ್ತಿಗೆದಾರ ನಾವು ಅಪೋಸಿಷನ್ ಇದು ಮಾಡಿದ್ರಿ, ಅವ್ನು ತಕರಾರು ಮಾಡಿರಿ. ಅವ್ನು ಕೆಲಸ ಅಷ್ಟ ಮಾಡಿದ್. ಮತ್ತು ಉಸುಕ ಇಲ್ಲದ ಹೊಳೆಯಿಂದ ಉಸುಕ್ ತಂದು ಅವ ಯೂಸ್ ಮಾಡಿದ್ದಾರೆ. ಅದೊಂದು ಮಹತ್ವ ಐತಿ. ಯಾಕಂದರೆ ಬೇರೆ ಕಡೆ ತಂದು ಮಾಡ್ಬೇಕು. ಅವು ಆ ಸ್ಯಾಂಡ್ ಬೇಕು, ಇದು ಬೇಕು, ಅದಕ್ಕೆ ಎಷ್ಟು ಪರ್ಸೆಂಟೇಜ್ ಬೇಕು, ಏನು ಮಾಡಿಲ್ಲ ನಾವು. ಮತ್ತು ಜನಪ್ರತಿನಿಧಿ ನಾವು ಸ್ವತಃ ಭೇಟಿಯಾಗಿ ಮಾತಾಡೋದು. ಅವರೇ ಮಾಡೋಣ ಮತ್ತು ರೊಕ್ಕ ಶಾಂಕ್ಷನ್ ಮಾಡಲ್ಲ. ಅಂದರೆ ಜನರ ದೊಡ್ಡ ಯಾರು ಜಾತ್ರೆ ಇದೆ? ಯಾರು ಜನಪ್ರತಿನಿಧಿಗಳು? ನಮ್ಮ ಚಿಕ್ಕೋಡಿ ಸದಲ ಶಾಸಕರು ನಾನು ಸ್ವತಃ ಮಾತಾಡೇನ್ರಿ. ಅವ್ರು ಮಾಡೋಣ್ರಲ್ಲ ಮತ್ತೆ ಮಾಡೋಣತ್ತಾರ. ನುಸ್ತಾ ರೊಕ್ಕ ಹಿಂಗೆ ಜನರ ಸರ್ಕಾರ ದುಡ್ಡು ನೀವು ಹಿಂಗೆ ಫೋನ್ ಮಾಡ್ಕೊತಾರೆ. ಯಾತಕ್ಕೆ ಬೇಕು ಗ್ಯಾರಂಟಿಗಳೆಲ್ಲ ಬಂದ್ ಮಾಡಿರಿ, ಜನರ ಅನುಕೂಲಕ್ಕೆ ಇದು ಬ್ರಿಡ್ಜ್ ಎಲ್ಲ ಮಾಡಿರತೈತೆ ನಮ್ಮ ಅನಿಸಿಕೆ. ಸರ್, ಎಷ್ಟು ತಿಂಗಳಾಯ್ತು ಈಗ ಅನಾನುಕೂಲ ಆಗಿದ್ದು? ಮತ್ತು ಈ ಬ್ಯಾರೇಜ್ ಎಷ್ಟು ತಿಂಗಳಾಯ್ತು ಈಗ ಇದನ್ನಾಗಿರೋ? ಈಗ ನೋಡ್ರಿ 6 ತಿಂಗಳೈತಿ ಇದು ಬ್ಯಾರೇಜ್ ನಮಗೆ ಅನಾನುಕೂಲ ಐತಿ. ಯಾಕೆ ಜನರು ಇಲ್ಲಿ ಆಚೆ ಕಡೆ ನಮ್ಮ ಅಡಿಗಳಿದಾವ್ರಿ, ಆಚೆ ಕಡೆ ಜನ ಈಚೆ ಕಡೆ ಕೆಲ್ಸಕ್ಕೆ ಬರ್ತಾರೆ ಇಟ್ಟಿಂಗ್ ಬೆಟ್ಟಿಗೆ. ಅವ್ರು ಹೋಗಿ ಭಾಳ ಸಮೀಪ ಐತ್ರಿ ಅದು. ಇಲ್ಲ ಸುತ್ತ ಹಾಕಿ ಬರ್ಬೇಕು, ನಾವು 20 ಕಿಲೋಮೀಟ್ರ್ ಸುತ್ತ ಹಾಕಿ ಬರ್ಬೇಕು ನಾವು. ಹೀಗೆ ಇದ್ರದ್ದು ಈ ವಿಷಯ ಮಾತನಾಡಲಿಕ್ಕೆ ಸ್ಥಳೀಯರಿದ್ದಾರೆ, ಇನ್ನಷ್ಟು ಅವ್ರನ್ನಟ್ಟು ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್, ಈಗಾಗಲೇ ಹಲವಾರು ಗ್ರಾಮಗಳಿಗೆ ಅನುಕೂಲ ಆಗಿರುವಂಥ ಬ್ಯಾರೇಜ್ ಈಗಾಗಲೇ ಬ್ಯಾರೇಜ್ ಕೂಡ ಹಾಳಾಗಿರುವಂಥದ್ದು, ಈ ವಿಚಾರವಾಗಿ ಹೇಳುವಂಥ. ಸರ್ಕಾರ ಕೆಲಸ ದೇವರ ಕೆಲಸ. ಸರ್ಕಾರದಿಂದ ಆಗಿರ್ತಕ್ಕಂಥ ದುಡ್ಡನ್ನು ವ್ಯವಸ್ಥಿತವಾಗಿ ಬಳಕೆ ಆದರೆ ದೇಶದ ಅಭಿವೃದ್ಧಿ ಆಗ್ತದೆ. ಆದರೆ ನಮ್ಮ ದೇಶದೊಳಗೆ ಏನು ಪರಿಸ್ಥಿತಿ ಆಗಿದೆ, ಸರ್ಕಾರ ಕೊಟ್ಟಂಥ ದುಡ್ಡನ್ನು ಸರಿಯಾಗಿ ಸದುಪಯೋಗ ಆಗಬಾರ್ದು. ಇದರಿಂದನೇ ಜನರ ಸಮಸ್ಯೆ ಆಗಿದೆ. ಈಗ 6.5 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿರ್ತಕ್ಕಂಥ ಮಾಂಜರಿ ಬ್ರಿಡ್ಜ್ ಕಮ್ ಬ್ಯಾರೇಜದೊಳಗೆ ಇಷ್ಟೊಂದು ಅವಸರವಾಗಿ ಕಟ್ಟೋದ ಅವಶ್ಯಕತೆ ಏನಿತ್ತು? ಈ ಅವಶ್ಯಕತೆ ಮುಖಾಂತರ ಇದು ಮಹಾಪೂರ ಐತಿ. ಇದು ಕೃಷ್ಣಾ ನದಿ ಅಂದರೆ ದೊಡ್ಡ ಬೆಳಗಾವಿ ಜಿಲ್ಲಾದೊಳಗೆ ದೊಡ್ಡ ನದಿ, ಮಹಾಪೂರ ಹೆಚ್ಚಾಗೋದ್ರಿಂದ ಅದು ಕೊಚ್ಚ ಹೋಗಿದ್ದು. ಇದಕ್ಕೆ ಸರ್ಕಾರದವರ ಎಚ್ಚರಿಕೆ ಆಗಬೇಕು. PWD ಮಿನಿಸ್ಟರ್ ಆಗಿಂಥ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರು ಇದ್ರ ಬಗ್ಗೆ ಪ್ರತ್ಯಕ್ಷ ಬಂದು ಅದನ್ನು ನೋಡಿ ಇದನ್ನು ಆದಷ್ಟು ಮಟ್ಟ ಬೇಗ ಮಾಡಿದಂದರೆ 2 ತಾಲೂಕುಗಳು, ಒಂದು ಚಿಕ್ಕೋಡಿ ತಾಲೂಕದಿಂದ ರಾಯಬಾಗ ತಾಲೂಕದಿಂದ ಜನ ಇದು ದಿವಸ ದುಡ್ಯಾಕೆ ಬರ್ತಾರೆ. ಅದಕ್ಕೆ ದಯವಿಟ್ಟು ಇದನ್ನು ಬೇಗ ಪರಿಗಣಿಸಿ ಇದನ್ನೊಂದು ಒಳ್ಳೆಯ ನಿರ್ಧಾರ ತಗೋಬೇಕಂತ ಹೇಳಿ ನನ್ನ ಅಭಿಪ್ರಾಯ. ಏನು ಕಳೆದ 5-6 ತಿಂಗಳಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ, ಮತ್ತೊಬ್ರು ಇದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್, ಏನೇನು ತೊಂದರೆ ಇದೆ ಅಂತ? ಇದು ಹೋದ ವರ್ಷದಾಗ ಒಂದು 6.5 ಕೋಟಿ ವೆಚ್ಚದಾಗ ನಮ್ಮ ಸ್ಥಳೀಯ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಪ್ರಕಾಶ್ ಹುಕ್ಕೇರಿ ಅವರು ಪ್ರಯತ್ನದಿಂದ ಮಾಡಿರು. ಆದರೆ ಇದು ಏನು ಪೂರ್ತಿ ಸಂಪೂರ್ಣ ಕಳಪೆ ಆಗೈತೆ ರೀ. ಈಗ ರಾಯಬಾಗ್ ತಾಲೂಕಿಂದಾಗಿರ್ಬೋದು ಜಲಾಲ್ಪುರ, ಚಿಂಚಲಿ ಮಾಯಾಕದೇವಿಗೆ ಇದೇ ರಸ್ತೆಯಿಂದ ಸಾಕಷ್ಟು ಜನರು ಹೋಗ್ತಾರೆ. ಆದರೆ ಈ ಒಂದು ಬ್ರಿಡ್ಜಿಂದ ಭಾಳ ಅನಾನುಕೂಲ ಆಗೈತಿ. ಸ್ಥಳೀಯ ಶಾಸಕರ ಗಮನ ಹರಿಸಿ ಇದನ್ನು ಕೆಲಸ ಬೇಗ ಮಾಡಿಕೊಡ್ಬೇಕು ಸರ್. ಏನು ದಿನಂಪ್ರತಿ ಸಾವಿರಾರು ಸಾರ್ವಜನಿಕರು ಈ ರಸ್ತೆ ಮೂಲಕ ಸಂಚಾರವನ್ನು ಮಾಡ್ತಾಯಿದ್ರು. ಆದರೆ ಕಳೆದ 6 ತಿಂಗಳಿಂದ ಇಲ್ಲಿ ಸಂಚಾರ ಸ್ಥಗಿತಗೊಂಡಿರುವಂಥದ್ದು. ಅದರ ಜೊತೆಗೆ ಇಲ್ಲಿಯ ಸ್ಥಳೀಯ ರೈತರಿಗೂ ಕೂಡ ಅನಾನುಕೂಲವಾಗಿರುವಂಥದ್ದು. ಆದಷ್ಟು ಬೇಗನೆ ಶಾಸಕರಾಗಿರ್ಬೋದು, ಗುತ್ತಿಗೆದಾರರಾಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಂತ ಹೇಳಿ ಈಗಾಗಲೇ ಸ್ಥಳೀಯರು ಒತ್ತಾಯ ಮಾಡ್ತಿರುವಂತಹದ್ದು. ಕ್ಯಾಮರಾಮನ್ ಸುನಿಲ್ ಜೊತೆ ಸಂಜಯ್ ಕೌಲ್ಗಿ, ನ್ಯೂಸ್ ಫಸ್ಟ್, ಚಿಕ್ಕೋಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.